ಯಾವ ವರ್ಷದಲ್ಲಿ ಅರವಿಂದ್ ಕಮಲ ಅವರಿಂದ ನಿಮ್ಮ ಮಗಳನ್ನ ಕರ್ಕೊಂಡು ಬಂದ್ರಿ? ಸ್ಟ್ಯಾಂಡರ್ಡ್ ಆದ್ಮೇಲೆ ಯಾವ ವರ್ಷ ಅಂತ ಒಂದು ಅಪ್ರಾಕ್ಸಿಮೇಟ್ ಇಯರ್ ಹೇಳಿ. ನನಗೆ ಇಯರ್ ಹೇಗೆ ಹೇಳೋದು ಸರ್, ನನಗೆ 7 ವರ್ಷ. ನಾನು ಹೇಳ್ತೀನಿ ನಿಮ್ಗೆ, 7 ವರ್ಷ ಅಂದ್ರೆ 83ರಲ್ಲಿ ಹುಟ್ಟಿದ್ದಾರೆ. 7ನೇ ಕ್ಲಾಸ್ ಓದ್ಬೇಕು ಅಂದ್ರೆ 13 ವರ್ಷ ಆಗಿರ್ಬೇಕು. ಅಂದ್ರೆ ಅಟ್ಲೀಸ್ಟ್ 95-96 ಸುಮಾರು ಕರ್ಕೊಂಡ್ ಬರ್ತೀರಿ ಅಂತ ಇಟ್ಕೊಳ್ಳಿ. 95-96 ಸುಮಾರಲ್ಲಿ ನೀವು ಪ್ರಭಾಕರ್ ಬಾಳಿಗ ಜೊತೆ ರಿಪ್ಪನ್ಪೇಟೆಯಲ್ಲಿ ನಮಗೆ ಮಕ್ಕಳೇ ಇಲ್ಲ, ನಾವು ಒಂದು ದಾಂಪತ್ಯ ಅಂತ ಇದ್ದೀರಿ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಮಕ್ಕಳೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅವಳನ್ನ ಬೇರೆ ಕಡೆ ಶೇಟು ಮನೆಯಲ್ಲಿ ನಾನು ಓದಿಸ್ಲಿಕ್ಕೆ ಬಿಟ್ಟಿದ್ದೆ. ಅಲ್ಲಿ ನಾನು ಯಾವ ಊರಿನ ಶೇಟು ಅವರು? ಅವ್ರು ಕಲ್ಕತ್ತಾ. ನಿಮ್ಗೂ ಸೇಟುಗೆ ಹೇಗೆ ಪರಿಚಯ? ಕೋಲ್ಕತ್ತಾ, ಯಾಕಂದ್ರೆ ನೀವು ಬೆಂಗಳೂರಿನವರು, ಅವರು ಕೋಲ್ಕತ್ತಾದಲ್ಲಿ. ಒಂದು ನಿಮಿಷ, ಅವರು ಮಂಗಳೂರಲ್ಲಿ ಬಿಸ್ನೆಸ್ ಮಾಡಕ್ಕೆ ಬಂದಿದ್ರು. ಮಂಗಳೂರಿಗೆ ಆಯ್ತಾ? ನನ್ನ ಫ್ರೆಂಡ್ ಒಬ್ರು ಉಡುಪಿಯವರು ಅವರನ್ನ ಅಪ್ರೋಚ್ ಮಾಡಿದ್ರು, ಅವ್ರ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ನೋಡ್ಕೊಳಕ್ಕೆ. ಆಯ್ತಾ? ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಅವರು ನನಗೆ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ರು. ಅವ್ರಿಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇರ್ಲಿಲ್ಲ. ಅದನ್ನು ಬ್ಯಾಡ್ ಆಗಿ ಯಾರು ಹೇಳಬೇಡಿ. ಅವ್ರಿಗೆ ಯಾವ ವರ್ಷದಲ್ಲಿ ಕರ್ಕೊಂಡು ಹೋಗ್ತೀರಿ? ಮಗಳು ಅಡ್ಮಿಷನ್ ಆದ್ಲು, ಓದ್ತಾ ಇದ್ಲು ಅನ್ನೋದಕ್ಕೆ ಏನಾದ್ರು ನಿಮ್ಮ ಹತ್ರ ಒಂದು ಫೋಟೋ, ಬೇರೆ ದಾಖಲೆಗಳಿದಾವ? ಒಂದ್ ನಿಮಿಷ, ಫೋಟೋ ಒಂದು ಬಿಟ್ಟು ಬೇರೆ ಏನಾದ್ರು ದಾಖಲೆಗಳು ನಿಮ್ಮ ಹತ್ರ? ನನ್ನ ಹತ್ರ ಇವಾಗ ನಾನು ಯಾವ ದಾಖಲಾತಿಗಳನ್ನ ನಾನು ಬೇರೆ ಕಡೆ ಇಟ್ಟಿದ್ದೀನಿ. ಸದ್ಯಕ್ಕೆ ನಾನು ಮೀಡಿಯಾದ ಮುಂದೆ ನಾನು ಯಾವ ದಾಖಲಾತಿಗಳನ್ನು ನಾನು ಕೊಡೋದಿಲ್ಲ. ನಾನು ಎಲ್ಲಿಗೆ ಕೊಡಬೇಕೋ ನಾನು ಕೇಳ್ತಾ ಇರೋದು ಒಂದು ನಿಮಿಷ, ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮಾಡಿ ನನ್ನ ಮಗಳ ಅಸ್ಥಿಯನ್ನ DNA ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿಯನ್ನ ಕೊಡಿ ಅಂತ ನಾನು ಕೇಳಿರೋದು. ಅರ್ಥ ಆಯ್ತಾ? ಇದ್ರ ಮುಂದೆ ನಾನು ಯಾರನ್ನು ಇಲ್ಲಿ ನನ್ನ ಮಗಳ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳನ್ನು ಏನ್ ಇದು ಮಾಡಬೇಕು ಅದನ್ನ ಮಾಡೋಣ ಅನ್ನೋ ಒಂದು ಆಸೆಯಿಂದ. ಅಂದ್ರೆ ಇಷ್ಟು ವರ್ಷ ಎಲ್ಲಿ ಹೋಗಿರಿ? ಈಗ SIT ರಚನೆ ಆದ್ಮೇಲೆ ಬಂದ್ರೆ ನೀವು ಈಗ ಅನಾಮಧೇಯ ವ್ಯಕ್ತಿ ಬಂದಿದ್ದ ನಾನು ಮಾಧ್ಯಮದಲ್ಲಿ ನೋಡಿದೆ.